ಒಂದೂರಲ್ಲಿ ಒಬ್ಬ ಶಿಲ್ಪಿ ವಾಸ ಮಾಡ್ತಾ ಇದ್ದ. ಅವನು ತುಂಬಾ ಸುಂದರವಾದ ಮೂರ್ತಿಗಳನ್ನ ಕೆತ್ತನೆ ಮಾಡ್ತಾ ಇದ್ದ. ಜೊತೆಗೆ ಆ ಕೆಲಸದಿಂದ ಅವನು ಒಳ್ಳೆಯ ಆದಾಯವನ್ನೂ ಗಳಿಸುತ್ತಿದ್ದ. ಅವನಿಗೆ ಒಂದು ಗಂಡು ಮಗು ಆಯಿತು. ಆ ಬಾಲಕ ಚಿಕ್ಕ ವಯಸ್ಸಿನಿಂದಲೇ ಮೂರ್ತಿ ಕೆತ್ತೋದನ್ನ ಪ್ರಾರಂಭ ಮಾಡಿದ. ಮಗನೂ ಕೂಡ ಬಹಳ ಸುಂದರವಾದ ಮೂರ್ತಿಗಳನ್ನ ತಯಾರಿಸುತ್ತಿದ್ದ. ತಂದೆಗೆ ಮಗನ ಕೆಲಸದಿಂದ ಬಹಳ ಸಂತೋಷ ಆಗುತ್ತಿತ್ತು. ಆದ್ರೆ ಪ್ರತಿ ಸಾರಿ ಮಗನ ಮೂರ್ತಿಗಳಲ್ಲಿ ಒಂದಿಲ್ಲ ಒಂದು ದೋಷ ಹೇಳ್ತಾನೇ ಇದ್ದ. ಅವನ್ ಹೇಳ್ತಾ ಇದ್ದ, ಬಹಳ ಸುಂದರವಾಗಿ ಮಾಡಿದ್ದೀಯಾ, ಆದ್ರೆ ಮುಂದಿನ ಸಾರಿ ಈ ದೋಷ ಬಾರದಂತೆ ನೋಡ್ಕೋ. ಮಗನೂ ಕೂಡ ಮರು ಮಾತನಾಡದೆ ತಂದೆ ಹೇಳಿದ ಹಾಗೆ ಒಪ್ಕೊಂಡು ತನ್ನ ಮೂರ್ತಿಗಳನ್ನ ಇನ್ನೂ ಉತ್ತಮವಾಗಿ ಮಾಡ್ತಾ ಇದ್ದ. ಈ ತರಹದ ನಿರಂತರ ಪ್ರಯಾಸದಿಂದ ಮಗನ ಮೂರ್ತಿಗಳು ತಂದೆಯ ಮೂರ್ತಿಗಳಿಗಿಂತಲೂ ಸುಂದರವಾಗಿ ಬರ್ತಾ ಇತ್ತು. ಹೀಗೊಂದು ಸಮಯ ಬಂತು. ಮಗನ ಮೂರ್ತಿಗಳನ್ನು ಜನ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡ್ತಾ ಬಂದ್ರು. ಇನ್ನೊಂದೆಡೆ ತಂದೆಯ ಮೂರ್ತಿಗಳು ಹಳೆಯ ಬೆಲೆಯಲ್ಲೇ ಮಾರಾಟ ಆಗ್ತಾ ಇದ್ವು. ತಂದೆ ಆಗಲೂ ಮಗನ ಮೂರ್ತಿಗಳಲ್ಲಿ ದೋಷಗಳನ್ನ ಹೇಳುತ್ತಲೇ ಇದ್ದ. ಆದ್ರೆ ಮಗನಿಗೆ ಈಗ ಇಷ್ಟ ಆಗ್ತಾ ಇರಲಿಲ್ಲ. ಆಗಲೂ ಒಲ್ಲದ ಮನಸ್ಸಲ್ಲೇ ಆ ದೋಷಗಳನ್ನು ಒಪ್ಪಿಕೊಂಡು ಕೊನೆಗೂ ತನ್ನ ಮೂರ್ತಿಗಳಲ್ಲಿ ಸುಧಾರಣೆ ಮಾಡಿಯೇ ಬಿಡ್ತಾ ಇದ್ದ. ಒಂದಿನ ಬಂತು. ಮಗನ ತಾಳ್ಮೆ ಉತ್ತರ ಕೊಟ್ಟೇ ಬಿಡ್ತು. ತಂದೆ ಮಗನ ಮೂರ್ತಿಗಳಲ್ಲಿ ದೋಷ ಹೇಳ್ತಾ ಇರುವಾಗ ಮಗ ಹೇಳಿದ, ನೀವ್ ಹೇಗೆ ಹೇಳ್ತಿದ್ದೀರಂದ್ರೆ ನೀವೇ ಒಬ್ಬ ದೊಡ್ಡ ಶಿಲ್ಪಿ ಅನ್ನೋ ಥರ. ನಿಜವಾಗಿಯೂ ನೀವು ಅಷ್ಟೇ ದೊಡ್ಡ ಶಿಲ್ಪಿ ಆಗಿದ್ದರೆ ನಿಮ್ಮ ಮೂರ್ತಿಗಳು ಇಷ್ಟೊಂದು ಕಡಿಮೆ ಬೆಲೆಗೆ ಮಾರಾಟ ಆಗ್ತಾ ಇರಲಿಲ್ಲ. ನನಗಂತೂ ಈಗ ನಿಮ್ಮ ಸಲಹೆ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ನನ್ನ ಮೂರ್ತಿಗಳು ಪರ್ಫೆಕ್ಟ್ ಆಗಿವೆ. ತಂದೆ ಮಗನ ಈ ತರಹದ ಮಾತುಗಳನ್ನು ಕೇಳಿ ಸಲಹೆ ಹೇಳೋದನ್ನೇ ನಿಲ್ಲಿಸಿಬಿಟ್ಟ. ಕೆಲವು ತಿಂಗಳು ತನಕ ಮಗ ಸಂತೋಷವಾಗಿಯೇ ಇದ್ದ. ಒಂದು ದಿನ ನೋಟಿಸ್ ಮಾಡಿದ. ಈಗ ಜನ ಅವನ ಮೂರ್ತಿಗಳ ಬಗ್ಗೆ ಅಷ್ಟೊಂದು ಮೆಚ್ಚುಗೆ ತೋರಿಸ್ತಾ ಇರಲಿಲ್ಲ. ಆ ದಿನಗಳಷ್ಟು ಬೇಡಿಕೆಗಳು ಈಗ ಬರ್ತಾ ಇಲ್ಲ. ಅವನ ಮೂರ್ತಿಗಳ ಬೆಲೆ ಕೂಡ ಇಳಿತಾ ಬಂತು. ಪ್ರಾರಂಭದಲ್ಲಿ ಅವನಿಗೆ ಏನೂ ಅರ್ಥ ಆಗಲಿಲ್ಲ. ನಂತರ ತಂದೆ ಹತ್ರ ಹೋಗಿ ಆ ಸಮಸ್ಯೆಯ ಬಗ್ಗೆ ಹೇಳಿದ. ತಂದೆ ಮಗನ ಮಾತುಗಳನ್ನೆಲ್ಲ ಶಾಂತವಾಗಿದ್ದು ಕುಳಿತು ಕೇಳಿದ್ರು. ಹೇಗೆಂದ್ರೆ ಅವನಿಗೆ ಈ ಪರಿಸ್ಥಿತಿ ಬರುವುದು ಮೊದಲೇ ಗೊತ್ತಿರೋ ಹಾಗೆ. ಮಗ ಕೂಡ ಅದನ್ನ ಅರ್ಥ ಮಾಡಿಕೊಂಡ. ಮಗ ಹೇಳಿದ, ನಿಮಗೆ ಮೊದಲೇ ಗೊತ್ತಿತ್ತ ಹೀಗೆ ಆಗುತ್ತೆ ಅಂತ? ತಂದೆ ಹೇಳಿದ, ಹೌದು, ಯಾಕೆಂದ್ರೆ ನಿನ್ನ ವಯಸ್ಸಲ್ಲಿ ನಾನಿರುವಾಗ ಇದೇ ಪರಿಸ್ಥಿತಿಯನ್ನ ದಾಟಿ ಬಂದಿದ್ದೀನಿ. ಮಗ ಹೇಳಿದ, ಹಾಗಾದ್ರೆ ಆ ದಿನವೇ ಯಾಕೆ ನನಗೆ ಹೇಳಿಲ್ಲ? ತಂದೆ ಹೇಳ್ತಾನೆ, ಯಾಕೆಂದ್ರೆ ಆಗ ನೀನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ನನಗ್ ಗೊತ್ತು, ನಿನ್ನಷ್ಟು ಸುಂದರ ಮೂರ್ತಿಗಳನ್ನ ನಾನ್ ಮಾಡಕ್ಕಾಗಲ್ಲ. ನನ್ನ ಸಲಹೆ ಕೂಡ ಸರಿಯೋ ತಪ್ಪೋ ಅನ್ನೋದೂ ಗೊತ್ತಿಲ್ಲ. ಆದರೆ ನನ್ನ ಸಲಹೆಯಿಂದಲೇ ನಿನ್ನ ಮೂರ್ತಿಗಳು ಸುಂದರ ಆಗ್ತಾ ಇವೆ ಅನ್ನೋದೂ ನಾನು ಹೇಳ್ತಾ ಇಲ್ಲ. ನಿನ್ನ ಮೂರ್ತಿಗಳಲ್ಲಿ ದೋಷ ಹೇಳ್ತಾ ಇದ್ರೆ ಆಗ ನೀನು ನಿನ್ನ ಮೂರ್ತಿಗಳಿಂದ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ನೀನು ಇನ್ನೂ ಬೆಟರ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೆ. ಅದೇ ಬೆಟರ್ ಮಾಡುವ ಪ್ರಯತ್ನ ನಿನ್ನ ಯಶಸ್ಸಿಗೆ ಕಾರಣ ಆಗ್ತಾ ಇತ್ತು. ಆದ್ರೆ ಯಾವ ದಿನ ನಿನ್ನ ಕೆಲಸದಿಂದ ಸ್ಯಾಟಿಸ್ಫೈ ಆದಿಯೋ, ಯಾವಾಗ ನೀನು ಇದರಲ್ಲಿ ಇನ್ನೂ ಬೆಟರ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡಿಯೋ, ಆಗಲೇ ನಿನ್ನ ಗ್ರೋತ್ ಕೂಡ ನಿಂತೋಯ್ತು.
ಜನ ಯಾವಾಗಲೂ ನಿನ್ನಿಂದ ಇನ್ನೂ ಬೆಟರ್ ಮಾಡೋ ನಿರೀಕ್ಷೆಯಲ್ಲಿರ್ತಾರೆ. ಈಗ ಇದೇ ಕಾರಣಕ್ಕೆ ನಿನ್ನ ಮೂರ್ತಿಗಳ ಬೇಡಿಕೆ ಕಡಿಮೆಯಾಗಿದೆ, ಜೊತೆಗೆ ಅದರ ಬೆಲೆ ಕೂಡ ಬರ್ತಾ ಇಲ್ಲ. ಮಗ ಸ್ವಲ್ಪ ಹೊತ್ತು ಸುಮ್ಮನಿದ್ದ. ಆಮೇಲೆ ಕೇಳಿದ, ಹಾಗಾದ್ರೆ ಈಗ ನಾನೇನ್ ಮಾಡ್ಬೇಕು? ತಂದೆ ಒಂದೇ ಸಾಲಲ್ಲಿ ಉತ್ತರಿಸಿದ, ಅನ್ಸ್ಯಾಟಿಸ್ಫೈ ಆಗಿರೋದನ್ನ ಕಲಿ. ನಿನ್ನೊಳಗೆ ಇನ್ನೂ ಬೆಟರ್ ಆಗೋ ಅವಕಾಶ ಇದೆ ಅಂತ ತಿಳ್ಕೊ. ಇದೇ ಒಂದು ಮಾತು ನಿನ್ನನ್ನು ಭವಿಷ್ಯದಲ್ಲಿ ಬೆಟರ್ ಆಗುವಂತೆ ಇನ್ಸ್ಪೈರ್ ಮಾಡುತ್ತೆ, ನಿನ್ನನ್ನು ಯಾವಾಗಲೂ ಬೆಟರ್ ಮಾಡ್ತಾನೇ ಇರುತ್ತೆ. ಗೆಳೆಯರೆ, ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇದೇ ಥರ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.